ಎಲ್ಲರಿಗೂ RCB ವಿಜಯೋತ್ಸವದಲ್ಲಿ ನಡೆದಿರುವಂತಹ ಕೃತ್ಯ ಬಗ್ಗೆ ಗೊತ್ತಿದೆ. 11 ಅಮಾಯಕರ ಒಂದು ಕಾಲು ತುಳಿತದಲ್ಲಿ ಅವರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ವಿರೋಧ ಪಕ್ಷ ಆಗಿ ಸರ್ಕಾರ ಇವರ ಹೊಣೆ ಇದೆ, ಅವರು ಸರಿಯಾಗಿ ಇದು ತನಿಖೆ ನಡೆಸಬೇಕಾಗಿದೆ, ಮತ್ತೆ ಅವರೇನು ಹೊಣೆ ಇದೆ ಅದಕ್ಕೂ ಕೂಡ ಉತ್ತರ ಕೊಡಬೇಕಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮಾಡಲೇಬೇಕಾಗಿದೆ. ಜನರ ಒಂದು ಹೋರಾಟ ಇದು. ಎಲ್ಲ ಸಮಸ್ತ ಕರ್ನಾಟಕದ ಜನತೆ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರ ಮೇಲೂ ಆರೋಪ ಆಗ್ತಾ ಇದ್ದಾರೆ. ತಮ್ಮದೇ ಆದಂತಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಅವರು ಯಾವುದೇ ರೀತಿ ಅದಕ್ಕೆ ಒಂದು ತೀರ್ಮಾನ ತಗೋತಾ ಇಲ್ಲ, ಅದರ ಬಗ್ಗೆ ಒಂದು ಕ್ರಮ ತಗೋತಾ ಇಲ್ಲ. ತನಿಖೆ ಆಗ್ಬೇಕಾಗಿದೆ. ಅವರು ಕೂಡ ಎಲ್ಲೋ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು ರೀತಿ ಒಂದು ಬಹಳ ಒಂದು ಭಾವನಾತ್ಮಕ ಒಂದು ವಾತಾವರಣದಲ್ಲಿ ಎಲ್ಲರ ಮೇಲೆ ಆರೋಪಗಳು ಮಾಡ್ತಾರೆ. ನಮಗೂ ಒಂದು ಪ್ರಾಯೋಗಿಕವಾದಂತಹ ಅಪ್ರೋಚ್ ಬೇಕಾಗಿದೆ. ತನಿಖೆಯನ್ನು ಮಾಡಬೇಕಾಗಿದೆ. ಸರಿಯಾದ ಒಂದು ಸಿಎಂ ಅವರ ಪ್ರಭಾವ ಇಲ್ಲದೆ ಇರುವಂತದ್ದು ಸಂಸ್ಥೆಯಲ್ಲಿ ಅವರು ಒಂದು ಒಳ್ಳೆಯ ತನಿಖೆ ಮಾಡಬೇಕಾಗಿದೆ. ತನಿಖೆ ಮೂಲಕ ಆ ವರದಿಯನ್ನು ಸಂಪೂರ್ಣವಾಗಿ ಬಹಿರಂಗ ಮಾಡಬೇಕಾಗಿದೆ. ಫುಲ್ ಟೈಮ್ ಲೈನ್ ಮಾಡಬೇಕಾಗಿದೆ. ಎಲ್ಲಿ ಯಾರು ಏನು ಅನುಮತಿಗಳು ಕೇಳಿದ್ದಾರೆ, ಎಲ್ಲರಿಗೂ ಏನೋ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಅನುಮತಿ ಕೊಟ್ಟಿದ್ದಾರೆ, ಎಲ್ಲನೂ ಕೂಡ ಬಹಿರಂಗ ಮಾಡಲಿ. ಆವಾಗ ಸೂಕ್ತ ಸಂಸ್ಥೆಯಿಂದ ಅಥವಾ ಇದು ಏನೇನು ನಮ್ಮ ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳುವಂತ ಸಂಸ್ಥೆ ಮೂಲಕ ಅವರು ಕ್ರಮ ತಗೊಳ್ಳಿ. ಭದ್ರ ಇದೆಯೋ ಇಲ್ವೋ ಇದು ಪ್ರಶ್ನೆ ಅಲ್ಲ. ಈ ಸಂದರ್ಭದಲ್ಲಿ ಈ ಒಂದು ಕಾಲು ತುಳಿತ ಒಂದು ಪ್ರಕರಣದಲ್ಲಿ ಸರಿಯಾದ ಒಂದು ತನಿಖೆ ಆಗಬೇಕಾಗಿದೆ. ಸಿಎಂ ಅವರ ಕುರ್ಚಿ ಅದು ಭದ್ರ ಆಗಿಲ್ದಿರೋ ಇಲ್ವಂತದ್ದು ನೀವು ಅವರು ಕಾಂಗ್ರೆಸ್ನವರಿಗೆ ಕೇಳಬೇಕಾಗಿದೆ. ಜನರು ದಿಕ್ ತಪ್ಪಿಸಬೇಕಲ್ಲ. ಯಾವುದೋ ಒಂದು ಸುದ್ದಿ ಸೃಷ್ಟಿ ಮಾಡೋ ಮೂಲಕ ಈ ಕಾಲು ತುಳಿತ ಒಂದು ಪ್ರಕರಣವನ್ನು ಮುಚ್ಚಬೇಕಾಗಿದೆ. ಇದು ಪುನಃ ಈ ಪ್ರಕ್ರಿಯೆಯನ್ನು ಶುರು ಮಾಡೋಣ ಅಂತ ಒಂದು ಸುದ್ದಿ ಸೃಷ್ಟಿ ಮಾಡಿದ್ದಾರೆ. ಅದು ಕೂಡ ಇನ್ನೊಂದು ಅಷ್ಟು ಗೊಂದಲಕ್ಕೆ ಸೃಷ್ಟಿಯಾಗುತ್ತೆ. ಹಿಂದೆ ಬಹಳಷ್ಟು ಜನ ಮೇಲೆ ಆರೋಪ ಮಾಡಿ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡೋದು, ಬೇರೆಯವ್ರ ಮೇಲೆ ಇವರೇ ಮಾಡಿದ್ದು ಅಂತ ಆರೋಪ, KSC ಅಂತೆ, ನಾಳೆ RCB ಅಂತೆ, ನಾಳೆ DNA ಅಂತೆ, ಅದೆಲ್ಲಾನು ಕೂಡ ಇವರ ಏನು ಹೊಣೆ ಇದೆ ಅದು ಮುಚ್ಚಕ್ಕೆ ಆಗಿಲ್ಲ. ಈಗ ಇದು ಒಂದು ಹೊಸ ಸುದ್ದಿಯನ್ನು ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೆ ಇದರಲ್ಲಿ ಒಂದು ಪಾತ್ರ ಇದೆ, ಅದು ಬಹಳ ಸ್ಪಷ್ಟವಾಗಿದೆ. ಅವರು ತಮ್ಮದೇ ಆದಂತಹ ಹೊಣೆ ಇರೋ ಕಾರಣಕ್ಕಾಗಿ ಅವರೇ ಈ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಅವರು ಸಿಎಂ ರಾಜ್ಯದ ಸಮಸ್ತ ಜನರ ಮುಖ್ಯಮಂತ್ರಿಗಳು, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಏನು ವೈಯಕ್ತಿಕ ಅಲ್ಲ. ಇಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಸಹಜವಾಗಿ ಇಂಥ ಒಂದು ಕೃತ್ಯ ನಡೆದುವಾಗ ನಾವು ವಿರೋಧ ಪಕ್ಷ ಆಗಿ ಯಾರು ಹೊಣೆ ಅಂತ ನಾವು ಪ್ರಶ್ನೆ ಮಾಡುವಾಗ ನೇರವಾಗಿ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣೋದು ಸಿಎಂನ ಪಾತ್ರ, ಉಪ ಮುಖ್ಯಮಂತ್ರಿಗಳ ಪಾತ್ರ.